ಬೆಂಗಳೂರಿನ ಆರ್ಟಿ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ ಬೆಂಕಿ ಅವಘಡ. ಆರ್ಟಿ ನಗರದ 80 ಫೀಟ್ ರಸ್ತೆಯಲ್ಲಿರುವಂತಹ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ 10ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ, ಆರ್ಟಿ ನಗರ ಪೊಲೀಸರು ದೌಡಾಯಿಸಿದ್ದಾರೆ. ಪಕ್ಕದ ಕಟ್ಟಡಕ್ಕೆ ಏಣಿ ಇಟ್ಟು ಕಟ್ಟಡದಲ್ಲಿರುವವರ ರಕ್ಷಣೆಗೆ ಈಗ ಮುಂದಾಗಲಾಗಿದೆ. ಅಗ್ನಿ ಅವಘಡ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ ಬೆಂಕಿ ಆಕಸ್ಮಿಕ ಆಗಿರೋದು. ಅಗ್ನಿಶಾಮಕ ದಳ ಸಿಬ್ಬಂದಿ, ಆರ್ಟಿ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮಿರಾಕಲ್ ಡ್ರಿಂಕ್ಸ್ ಅನ್ನುವಂತಹ ಒಂದು ಕಟ್ಟಡ, ಅಲ್ಲಿ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ 10ಕ್ಕೂ ಹೆಚ್ಚು ಜನ ಈಗ ಸಿಕ್ಕಾಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಆರ್ಟಿ ನಗರದಲ್ಲಿ. ಈಗ ಗಮನಿಸಬಹುದು ಬೆಂಕಿಯ ಕೆನ್ನಾಲಿಗೆ ಯಾವ ಮಟ್ಟಿಗೆ ಹರಡಿದೆ ಅಂತ. ದಟ್ಟ ಹೊಗೆ ಕೂಡ ಆವರಿಸ್ತಾ ಇದೆ. ಅತ್ಯಂತ ಭಯಾನಕ ದೃಶ್ಯ ಈ ಬೆಂಕಿಯ ರುದ್ರ ನರ್ತನದ ದೃಶ್ಯ ಇದು. 80 ಫೀಟ್ ರಸ್ತೆ ಆರ್ಟಿ. ಇದು ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ. ಕಟ್ಟಡದ ಒಳಗಡೆಗೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಈ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ ಆತಂಕ ಸಹಜವಾಗಿ ಇದ್ದೇ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೋಡ್ತಾ ಇದ್ದೀವಿ ಬೆಂಕಿಯ ಕೆನ್ನಾಲಿಗೆ ನಿಜಕ್ಕೂ ಕೂಡ ಭಯಾನಕವಾಗಿದೆ ದೃಶ್ಯ. ಏನಾಯ್ತು, ಹೇಗಿದೆ ಪರಿಸ್ಥಿತಿಯಲ್ಲಿ? ಸುಕನ್ಯಾ, ಇನ್ನು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಟ್ಟಡದ 2ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸಾಫ್ಟ್ವೇರ್ ಕಂಪನಿಯ 10ಕ್ಕೂ ಹೆಚ್ಚು ಉದ್ಯೋಗಿಗಳು ಆ ಒಂದು ಫ್ಲೋರ್ನಲ್ಲಿ ವರ್ಕಿಂಗ್ ಅನ್ನ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಘಟನೆ ಸಂಭವಿಸಿದೆ. ಇದುವರೆಗೂ ಕೂಡ ನಿಖರವಾಗಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇನ್ನಷ್ಟು ರಿವೀಲ್ ಆಗಬೇಕಾಗಿದೆ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು 40ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ 5 ವಾಹನಗಳೊಂದಿಗೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಮುಂದಾಗಿರ್ತಕ್ಕಂಥದ್ದು. 10 ಜನ ಅಂದ್ರೆ ಒಂದು 2ನೇ ಮಹಡಿಯಲ್ಲಿ ಸಿಲುಕಿರ್ತಕ್ಕಂಥ 10 ಜನ ಸಾಫ್ಟ್ವೇರ್ ಉದ್ಯೋಗಿಗಳನ್ನು ಕೂಡ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಈಗಾಗಲೇ 10 ಜನ ಉದ್ಯೋಗಿಗಳನ್ನು ಕೂಡ ಹೊರಗೆ ಕರೆದುಕೊಂಡಿದ್ದಾರೆ. ತದನಂತರದಲ್ಲಿ 2ನೇ ಮಹಡಿಯಲ್ಲಿ ಇರ್ತಕ್ಕಂಥ ಆವತ್ತಿರ್ತಕ್ಕಂಥ ಬೆಂಕಿ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೂ ಕೂಡ ವ್ಯಾಪಿಸದೇ ಇರತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. 5 ಅಗ್ನಿಶಾಮಕ ವಾಹನಗಳಲ್ಲಿ ಬಂದಿರತಕ್ಕಂಥ 40ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಸುಕನ್ಯಾ, ಓಕೆ ಶಿವಪ್ರಸಾದ್, ಏನಾಯ್ತು ಈ ಘಟನೆಗೆ ಕಾರಣ ಏನು, ಮತ್ತೆ ಎಷ್ಟು ಜನ ಒಳಗಡೆ ಸಿಕ್ಕಾಕೊಂಡಿರ್ಬೋದು ಅಂತ ಈಗ ಅಂದಾಜು? ಸುಕನ್ಯಾ, ಈಗಾಗಲೇ ಟಿವಿ ನೈನ್ಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಾಫ್ಟ್ವೇರ್ ಉದ್ಯೋಗಿಗಳು ಈ ಒಂದು 2ನೇ ಮಹಡಿಯಲ್ಲಿ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಬೆಂಕಿ ಹೊತ್ಕೊಂಡ ತಕ್ಷಣ ಇರ್ತಕ್ಕಂಥ ಸಿಬ್ಬಂದಿ ಅಲರ್ಟ್ ಮಾಡುವಂತ ಸಲುವಾಗಿ ಸಿಬ್ಬಂದಿಗಳನ್ನ ಹೊರಗೆ ಕರೆತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ 10ಕ್ಕೂ ಹೆಚ್ಚು ಸಿಬ್ಬಂದಿ ಏನಿದ್ರು 10 ಜನ ಸಿಬ್ಬಂದಿ ಅಂತ ಹೇಳ್ತಿದ್ದಾರೆ. ಇವರೆಲ್ಲರೂ ಕೂಡ 2ನೇ ಮಹಡಿಯಲ್ಲಿ ಅಂದ್ರೆ ಬೆಂಕಿ ವ್ಯಾಪಿಸಿರ್ತಕ್ಕಂಥ 2ನೇ ಮಹಡಿಯ ಒಳಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ರು. ಹೊರಗೆ ಬರೋದಕ್ಕಾಗದೆ ಇವರೆಲ್ಲರೂ ಕೂಡ ರಕ್ಷಣೆಗಾಗಿ ಕಿರ್ಚಾಟವನ್ನು ಆರಂಭಿಸಿದ್ರು. ತದನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕೂಡಲೇ ಬಂದು ಪಕ್ಕದ ಕಟ್ಟಡದ ಸಹಾಯವನ್ನ ಪಡೆದುಕೊಂಡು ಒಳಭಾಗದಲ್ಲಿದ್ದಂತಹ 10 ಜನ ಸಾಫ್ಟ್ವೇರ್ ಉದ್ಯೋಗಿಗಳನ್ನು ಕೂಡ ಈಗಾಗಲೇ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು. ಉಳಿದಂತೆ ಅದೃಷ್ಟವಶಾತ್ ಯಾವೊಬ್ಬ ಉದ್ಯೋಗಿಗಳು ಕೂಡ ಈ ಒಂದು ಕಟ್ಟಡದಲ್ಲಿಲ್ಲ. ತದನಂತರದಲ್ಲಿ ಇರತಕ್ಕಂಥ ಕಂಪ್ಯೂಟರ್ ಸೇರಿದಂತೆ ಇತರೆ ಸಾಮಗ್ರಿಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಅಗ್ನಿಯನ್ನ ನರ್ಸೋದಕ್ಕೆ ಅಲ್ಲಿರ್ತಕ್ಕಂಥ ಅಗ್ನಿಯನ್ನ ನಂದಿಸೋದಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ. ಒಟ್ಟಾರೆಯಾಗಿ 40ಕ್ಕೂ ಹೆಚ್ಚು ಸಿಬ್ಬಂದಿ 2ನೇ ಮಹಡಿಯಲ್ಲಿ ಇರ್ತಕ್ಕಂಥ ಅಗ್ನಿ ವ್ಯಾಪಿಸದೇ ಇರತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಸುಕನ್ಯಾ, ಅಂದ್ರೆ ಈಗ ಯಾರಿಗೂ ಏನೋ ತೊಂದರೆ ಆಗಿಲ್ಲ ಅನ್ನೋದು ಕನ್ಫರ್ಮ್ ಅಲ್ವಾ ಶಿವಪ್ರಸಾದ್? ಹಾಗಾದ್ರೆ ಕನ್ಫರ್ಮ್ ಸುಕನ್ಯಾ, ಈಗಾಗಲೇ ಅದೃಷ್ಟವಶಾತ್ ಅಲ್ಲಿದ್ದಂತಹ 10 ಜನ ಸಿಬ್ಬಂದಿಗಳನ್ನು ಕೂಡ ಹೊರತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಶ್ರಮಿಸಿದ್ದಾರೆ. ಅವರೆಲ್ಲರೂ ಕೂಡ 10 ಜನ ಸಿಬ್ಬಂದಿಗಳನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಯಾವುದೇ ಎಂಪ್ಲಾಯ್ ಕೂಡ ಒಳಗಡೆ ಇಲ್ಲ ಅನ್ನೋದನ್ನ ಕೂಡ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಈಗ ಅಗ್ನಿ ಅಕ್ಕಪಕ್ಕದ ಕಟ್ಟಡಗಳಿಗೆ ವ್ಯಾಪಿಸ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಅಗ್ನಿಯನ್ನು ನಂದಿಸುವಂತ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಸುಕನ್ಯಾ, ಓಕೆ, ಅಂದ್ರೆ ಈಗ ಮಿರಾಕಲ್ ಡ್ರಿಂಕ್ಸ್ ಏನ್ ಕಟ್ಟಡ ಅದು, ಅಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಏನ್ ಕಾರಣ ಆಯ್ತು? ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾ ಇದ್ದಾರೆ? ಸುಗನ್ಯ, ಇನ್ನು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಒಂದು ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ
ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಮೊದಲದಾಗಿ ಹೊಗೆ ಕಾಣಿಸ್ಕೊಂಡಿದೆ 2ನೇ ಮಹಡಿಯಲ್ಲಿ. ತದನಂತರದಲ್ಲಿ ಕೆಲವೇ ನಿಮಿಷಗಳ ಅಂತರದಲ್ಲಿ ಹೊಗೆ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಇಡೀ ಕಟ್ಟಡವನ್ನ ಆ ಬೆಂಕಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಶಾರ್ಟ್ ಸರ್ಕ್ಯೂಟ್ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಬೆಂಕಿ ವ್ಯಾಪಿಸಿರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅಲರ್ಟ್ ಅನ್ನ ಮಾಡಿದರೆ ಒಳಭಾಗದಲ್ಲಿ 2ನೇ ಮಹಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಅಷ್ಟು ಸಿಬ್ಬಂದಿ ಹೊರಗಡೆ ಬಂದಿರತಕ್ಕಂಥದ್ದು. 10 ಜನ ಸಿಬ್ಬಂದಿ ಮಾತ್ರ ಈ ಒಂದು ಅವಘಡದಲ್ಲಿ ಸಿಲುಕಿದ್ರು. ಅವರೆಲ್ಲರೂ ಕೂಡ ರಕ್ಷಣಾತ್ಮಕ ಕೆಲಸವನ್ನ ಕೂಡ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮುಂದುವರಿಸಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ತದನಂತರದಲ್ಲಿ ಇಡೀ ಆವರಣವನ್ನ ಅಂದ್ರೆ 2ನೇ ಮಹಡಿಯಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ ವರ್ಕಿಂಗ್ ಸ್ಟ್ರಕ್ಚರ್ ಏನಿತ್ತು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಸುಕನ್ಯಾ, ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಈ ಕಟ್ಟಡ ಶಿವಪ್ರಸಾದ್? ಮತ್ತೆ ಅಲ್ಲಿ ಯಾವ್ಯಾವ ಆಫೀಸ್ಗಳಿತ್ತು? ಸುಕನ್ಯಾ, ಆರ್ಟಿ ನಗರದ 80 ಫೀಟ್ ರಸ್ತೆಯಲ್ಲಿ ಒಂದು ಕಟ್ಟಡ ಬರ್ತಕ್ಕಂಥದ್ದು. ಸುಮಾರು 4 ಮಹಡಿಗಳಿರ್ತಕ್ಕಂಥ ಈ ಒಂದು ಕಟ್ಟಡದಲ್ಲಿ 2ನೇ ಮಹಡಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿ ಕೆಲಸವನ್ನ ಮಾಡ್ತಿದ್ರು. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಉದ್ಯೋಗಿಗಳು ಈ ಒಂದು ಕಟ್ಟಡ ಅಂದ್ರೆ ಬೆಂಕಿ ವ್ಯಾಪಿಸಿರ್ತಕ್ಕಂಥ ಕಟ್ಟಡದಲ್ಲಿ 10 ಜನರು ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 10 ಜನ ಸಿಬ್ಬಂದಿಯನ್ನು ಕೂಡ ಹೊರಗಡೆ ಕರ್ಸ್ಕೊಂಡು ಬಂದಿದ್ದಾರೆ. ತದನಂತರದಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಿದ್ದಾವೆ. ಈ ನಿಟ್ಟಿನಲ್ಲಿ ಬೆಂಕಿ ವ್ಯಾಪಿಸುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಈಗಾಗಲೇ 40ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯಿಂದ ಆರಿಸುವಂತ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಸುಕನ್ಯಾ, ಅಂದ್ರೆ ಬೆಂಕಿ ಅವಘಡದ ತೀವ್ರತೆ ಯಾವ ರೀತಿ ಇತ್ತು ಶಿವಪ್ರಸಾದ್? ಯಾಕಂದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಅತ್ಯಂತ ಭಯಾನಕವಾಗಿತ್ತು. ಈಗ ಹೇಗಿದೆ ಪರಿಸ್ಥಿತಿ ಅಂತ? ಸದ್ಯ ಬೆಂಕಿಯನ್ನು ತಹಬದಿಗೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಮುಂದುವರಿಸಿದ್ದಾರೆ. ಈಗಾಗಲೇ 10 ಜನ ಸಿಬ್ಬಂದಿ ಏನಿದ್ರು ಅವರೆಲ್ಲರೂ ಕೂಡ ಹೊರಗಡೆ ಕರ್ಕೊಂಡು ಬಂದಿರತಕ್ಕಂಥದ್ದು. 5 ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ ಕಳೆದ ಅರ್ಧ ಗಂಟೆ ಹಿಂದಿನಿಂದ ಅಂದ್ರೆ 30 ನಿಮಿಷಗಳಿಂದಲೂ ಕೂಡ ನೀರನ್ನು ಹಾಯಿಸುವಂತ ಪ್ರಯತ್ನದಲ್ಲಿ ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಅಗ್ನಿ ತಹಬದಿಗೆ ಬಂದಿದೆ ಕೂಡ. ಈಗಾಗಲೇ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೆ ಏನ್ ವ್ಯಾಪಿಸಬೇಕಿತ್ತು ಆ ಅಗ್ನಿಯ ಜ್ವಾಲೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ನಿರತರಾಗಿರ್ತಕ್ಕಂಥದ್ದು. ಸುಕನ್ಯಾ, ಓಕೆ, ಈಗ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ಮತ್ತೆ ಬೆಂಕಿ ಅವಘಡ ಈಗ ತಹಬದಿಗೆ ಬಂದಿದೆಯಾ ಅಥವಾ ಇನ್ನಷ್ಟು ಹೆಚ್ಚಾಗಿ ವ್ಯಾಪಿಸ್ತಾ ಇದೆಯಾ ಶಿವಪ್ರಸಾದ್ ಅಲ್ಲಿ? ಸುಕನ್ಯಾ, ಈಗಾಗಲೇ ಬೆಂಕಿಯನ್ನು ತಹಬದಿಗೆ ತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. 2 ಗಂಟೆ ಸುಮಾರಿಗೆ ವ್ಯಾಪಿಸಿದಂತ ಬೆಂಕಿ ಆ ಜ್ವಾಲೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ವ್ಯಾಪಿಸುವಂತ ಸಾಧ್ಯತೆಗಳು ಕೂಡ ಇತ್ತು. ತದನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದಂತ ಹಿನ್ನೆಲೆಯಲ್ಲಿ ಈಗಾಗಲೇ ತಹಬದಿಗೆ ತರುವಂತ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಕಿಯ ಜ್ವಾಲೆ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೆ ವ್ಯಾಪಿಸಿದ ನಿಟ್ಟಿನಲ್ಲಿ ಬೆಂಕಿಯನ್ನ ಆರಿಸುವಂತ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಕಟ್ಟಡದಲ್ಲಿದ್ದಂತ ಅಷ್ಟು ಸಿಬ್ಬಂದಿಯನ್ನು ಕೂಡ ಹೊರಗಡೆ ತೆಗೆದುಕೊಂಡು ಬಂದಿದ್ದಾರೆ. ಈಗಾಗಲೇ ಪರಿಸ್ಥಿತಿ ಕೂಡ ನಿಯಂತ್ರಣದಲ್ಲಿದೆ. ಸುಕನ್ಯಾ, ಓಕೆ, ಧನ್ಯವಾದ ಶಿವಪ್ರಸಾದ್. ಇದು ಆರ್ಟಿ ನಗರದ 80 ಫೀಟ್ ರಸ್ತೆಯಲ್ಲಿರುವಂತಹ ಮಿರಾಕಲ್ ರಿಂಗ್ಸ್ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತಹ ಸುದ್ದಿ ಇದು. ಅಂದ್ರೆ ಇದ್ದಕ್ಕಿದ್ದಂತೆ ಆಕಸ್ಮಿಕ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಹೊಗೆ ಕಾಣಿಸ್ಕೊಂಡು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಬೆಂಕಿ ಇಡೀ ಕಟ್ಟಡವನ್ನೇ ವ್ಯಾಪಿಸುತ್ತೆ. ಅದರಲ್ಲಿ 2ನೇ ಫ್ಲೋರ್ ಅಲ್ಲಿ ಇದ್ದಂತಹ ಸಾಫ್ಟ್ವೇರ್ ಉದ್ಯೋಗಿಗಳು ಆ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಾಕೊಳ್ಳುವಂತ ಅಪಾಯ ಇತ್ತು. ಅವ್ರನ್ನೀಗ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಓಕೆ, ನಮ್ಮ ಮತ್ತೊಬ್ಬ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮ ಜೊತೆಗೆ ಅಲ್ಲಿಂದನೇ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಈಗ ಹೇಗಿದೆ ಪರಿಸ್ಥಿತಿ? ಬೆಂಕಿ ಕಂಟ್ರೋಲಿಗೆ ಬಂತಾ? ಏನಾಗಿತ್ತು ಆಕ್ಚುಲಿ? ಪ್ರದೀಪ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರದೀಪ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸುಕನ್ಯಾ, ಈ ಒಂದು ಆರ್ಟಿ ನಗರದ 80 ಫೀಟ್ ರೋಡ್ ಅಲ್ಲಿ ಇರುವಂತಹ ಮಿರಾಕಲ್ ಡ್ರಿಂಕ್ಸ್ ನಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಕಿಯ ಅವಘಡ ನಡೆದಿರುವಂತದ್ದು. ಅಂದ್ರೆ ಇಲ್ಲಿಯ ಮಿರಾಕಲ್ ಡ್ರಿಂಕ್ಸ್ ನ IDS ನೆಕ್ಸ್ಟ್ ಬಿಸಿನೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಕಚೇರಿ ಇದೆ. ಈ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಒಂದು ಬೆಂಕಿ ಹಚ್ಚಿರುವಂತದ್ದು. ತದನಂತರ ಆ ಬೆಂಕಿ ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಸಹ ಹಾಡಿರುವಂತದ್ದು. ಓಕೆ ಪ್ರದೀಪ್, ಇಲ್ಲಿ ಪ್ರಮುಖ ಪ್ರಶ್ನೆ, ಕಟ್ಟಡದ ಒಳಗಡೆ ಇದ್ದವರೆಲ್ಲರೂ ಕೂಡ ಸೇಫ್ ಆಗಿದಾರಾ ಅಥವಾ ಅದರ ಒಳಗಡೆ ಇನ್ನೊಂದಷ್ಟು ಜನ ಇದ್ದಾರಾ? ಈ ಬಗ್ಗೆ ಏನ್ ಖಚಿತ ಮಾಹಿತಿ ಇದೆ? ಈ ಒಂದು ಕಟ್ಟಡದಲ್ಲಿ 1ನೇ ಫ್ಲೋರ್ ಮತ್ತು 2ನೇ ಫ್ಲೋರ್ ಅಲ್ಲಿ ಸಿಲುಕಿದಂತಹ ಸುಮಾರು 13ಕ್ಕೂ ಹೆಚ್ಚು ಜನರನ್ನ ಈಗ ಪಕ್ಕದ ಕಟ್ಟಡಕ್ಕೆ ಏಣಿಯ ಮುಖಾಂತರ ಸ್ಥಳಾಂತರಿಸಿ ಅವರನ್ನ ಅಲ್ಲಿಂದ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರನ್ನೆಲ್ಲರೂ ಸಹ ಈಗ ಕೆಲವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಹೊಗೆ ಅತಿ ಹೆಚ್ಚಾಗಿ ಹರಡಿರೋದ್ರಿಂದ ಅವ್ರಿಗೆ ಸ್ವಲ್ಪ ಉಸಿರಾಟ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಕಾರಣದಿಂದ ಕೆಲವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ, ಕೆಲವರು ಇಲ್ಲೇ ಸಹ ಇರುವಂತದ್ದು. ಇನ್ನು ಈ ಸದ್ಯಕ್ಕೆ ಇಲ್ಲಿ ಸಿಲುಕಿದಂತಹ ಎಲ್ಲರನ್ನೂ ಸಹ ಈಗ ರಕ್ಷಣೆ ಮಾಡಲಾಗಿದೆ. ಜೊತೆಗೆ ಬೆಂಕಿ ನಂದಿಸುವ ಕಾರ್ಯವೂ ಸಹ ಪೂರ್ಣಗೊಂಡಿದೆ. ಸುಕನ್ಯಾ, ಅಂದ್ರೆ ಈ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸಿದೆ ಅಥವಾ 2ನೇ ಫ್ಲೋರಿಗೆ ಮಾತ್ರನಾ? ಮತ್ತೆ ಅದ್ರೊಳಗಡೆ ಯಾರು ಕೂಡ ಜನ ಇಲ್ಲ, ಯಾರಿಗೂ ಪ್ರಾಣಾಪಾಯ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆಯಾ? ಪ್ರದೀಪ್, ನೀವು ಅಲ್ಲೇ ಇದ್ದೀರಾ ಸ್ಥಳದಲ್ಲಿ? ಹಾಗಾಗಿ
ಖಂಡಿತ ಸುಕನ್ಯಾ, ಈ ಒಂದು ಬೆಂಕಿ ಅವಘಡದಲ್ಲಿ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಈ ಕಟ್ಟಡದ ಗ್ರೌಂಡ್ ಫ್ಲೋರ್ ಇರುವಂತಹ ಐಡಿಯಾ ಸೊಲ್ಯೂಷನ್ ಎಂಬ ಕಟ್ಟಡದಲ್ಲಿ ಮಾತ್ರ ಬೆಂಕಿ ಉಂಟಾಗಿತ್ತು. ಅದು ಬೇಸ್ಮೆಂಟ್ ಸಹ ಹರಡಿತ್ತು. ಆದ್ರೆ ಈ ಒಂದು ಬೆಂಕಿಯ ಕೆನಾಲಿಗೆ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ಗೆ ಹರಡಿಲ್ಲ, ಬರೀ ಹೊಗೆ ಮಾತ್ರ 2 ಫ್ಲೋರ್ಗೆ ಹರಡಿದ್ರಿಂದ ಅಲ್ಲಿದ್ದಂತಹ ಕಚೇರಿಯಲ್ಲಿದ್ದಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅವರೆಲ್ಲರೂ ಸಹ ಈಗ ರಕ್ಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಂತಹ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ. ಎಲ್ಲ ಓಕೆ ಪ್ರದೀಪ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ. ಈಗ ಪ್ರತ್ಯಕ್ಷದರ್ಶಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ಶ್ರೀನಿವಾಸ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಕೇಳ್ತಾರೆ ಹೇಳಿ ಮೇಡಮ್. ಸರ್, ನೋಡಿದ್ರಾ ಈ ಘಟನೆನ? ನೋಡಿದ್ರ ತಾವು ಕಣ್ಣಾರೆ ನೋಡಿದ್ರಾ? ಹೌದು ಮೇಡಮ್, ಅಲ್ಲೇ ಇದ್ವಿ ನಾವೇ ಇನ್ಫಾರ್ಮ್ ಮಾಡಿದ್ದು ನಮ್ಮ ಕಿರಣ್ ಅವರಿಗೆ. ಏನಾಯ್ತು ಆಕ್ಚುಲಿ ಯಾವಾಗಾಗಿತ್ತು? ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿದೆ ಅನ್ಬಿಟ್ಟು ಹೇಳಿದ್ರು. 6 ಜನ ಮೇಲೆ ಇದ್ರು, ಬಟ್ ಈಗ ರೆಸ್ಕ್ಯೂ ಮಾಡಿದಾರಂತೆ ಅವ್ರನ್ನು. ಈಗ ಒಳಗಡೆ ಯಾರು ಇಲ್ಲ ಅನ್ನೋದು ಪಕ್ಕನಾ ಸರ್? ಈ ಒಳಗಡೆ ಯಾರು ಇಲ್ಲ ಮೇಡಮ್. ಅಷ್ಟೊಂದಿಗೆ ಫೈರ್ ಎಲ್ಲ ಬಂದಿದೆ. ಹೌದು, ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ತುಂಬಾ ಹೆಲ್ಪ್ ಆಗಿದೆ, ಎಲ್ಲ ಬಂದಿದ್ರು. ಅಲ್ಲೇ ಹತ್ರ ಆಗುತ್ತಾ? ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ಅದು? ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರೋದು. ಹೌದು ಮೇಡಮ್. ಓಕೆ, ಅಂದ್ರೆ ಏನೇನು ಆಫೀಸ್ ಇತ್ತು ಅದರಲ್ಲಿ ಮೇಡಮ್? ಅಷ್ಟು ಐಡಿಯಾ ಇಲ್ಲ ಮೇಡಮ್ ಏನಿದೆ ಇದಂತ. ಓಕೆ, ಅಂದ್ರೆ ಏನಾಯ್ತಂತೆ? ಹೆಂಗ್ ಶುರುವಾಯ್ತು ಬೆಂಕಿ? ಹೆಂಗ್ ವ್ಯಾಪಿಸ್ತು? ಏನಾಯ್ತು ಅಂತ? ಮೇಲೆ ಅವ್ರು ಕೆಲಸ ಮಾಡ್ತಿದ್ರಂತೆ, ಕೆಲ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿದ್ರು, ಜನರೇಟರ್ ಇಂದ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಮೇಡಮ್. ಓಕೆ, ಈಗ ಅಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದವರೆಲ್ಲ ಸುರಕ್ಷಿತವಾಗಿ ಹೊರಗಡೆ ಬಂದಾಯ್ತು ಈಗ ಹಂಗಾದ್ರೆ? ಬಂದಿದ್ದಾರೆ. ಹೌದು ಮೇಡಮ್, ಟಾಪ್ ಫ್ಲೋರ್ ಅಲ್ಲಿ ಇದ್ರು ಅವರು. ಹೊರಗೆ ಬರಕ್ ಆಗ್ಲಿಲ್ಲ, ಆಮೇಲೆ ಲ್ಯಾಡರ್ ಹಾಕಿ ಎಲ್ಲ ಕಳ್ಕೊಂಡಿದ್ದಾರೆ. ಏಣಿ ಮೂಲಕ ಕರ್ಕೊಂಡ್ ಬಂದಿದ್ದಾರೆ ಎಲ್ಲರನ್ನು. ಓಕೆ ಓಕೆ, ತಾವು ಈ ಘಟನೆ ನೋಡಿದ್ರಲ್ಲ, ತುಂಬಾ ಭಯಾನಕವಾಗಿತ್ತ ಬೆಂಕಿ ಹರಡಿರೋ ರೀತಿ? ಹೌದು ಮೇಡಮ್, ಪಾಪ ಯಾಕಂದ್ರೆ ಎಲ್ಲ ಅಮಾಯಕ ಜನರಲ್ವಾ, ಅವ್ರಿಗೇನು ಗೊತ್ತಿರಲ್ಲ. ಕೆಲವರು ತುಂಬಾ ಹೊರಗಿಂದ ಬಂದವರು ತುಂಬಾ ಜನ ಇದ್ದಾರೆ. ಸೊ ಹಾಗೆ ಈಗೆಲ್ಲ ಕಂಟ್ರೋಲ್ ಬಂದಿದೆ ಹಾಗಾದ್ರೆ? ಕಂಟ್ರೋಲ್ ಬಂದಿದೆ ಮೇಡಮ್. ಓಕೆ, ಭಯ ಇಲ್ಲ, ಆತಂಕ ಇಲ್ಲ ಇವಾಗ ಹಾಗಾದ್ರೆ? ಏನು ಯಾರಿಗೂ ಪ್ರಾಣಾಪಾಯ ಏನಿಲ್ವಲ್ಲ, ಅದ್ರದ್ದೇನು ತೊಂದರೆ ಇಲ್ಲ. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಶ್ರೀನಿವಾಸ್ ಅವರೇ.